ಕಲಬುರಗಿಯ ಶಹಬಾದ್ನಲ್ಲಿ ಆರ್ಟಿಐ ಹೆಸರಿನಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ದಲಿತ ಮಾದಿಗ ಸಮನ್ವಯ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಅಂಬಾಜಿ ಪಿ ಮೇಟಿ ಎಂಬ ವ್ಯಕ್ತಿ ನಕಲಿ ದಾಖಲೆ ಸೃಷ್ಟಿಸಿ ವಿಜಯಲಕ್ಷ್ಮಿ ವೃದ್ಧಾಶ್ರಮ ಹಾಗೂ ಸಾರ್ವಜನಿಕ ಅಧಿಕಾರಿಗಳ ಮೇಲೆ ಸುಳ್ಳು ದೂರುಗಳನ್ನು ನೀಡುತ್ತಿದ್ದಾನೆ ಎಂದು ಸಮಿತಿ ಮುಖಂಡ ರವಿ ಎನ್ ಬೆಳಂಗಿ ಆರೋಪಿಸಿದ್ದಾರೆ. ತಕ್ಷಣವೇ ಈತನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಜಿಲ್ಲಾ ಆಡಳಿತಕ್ಕೆ ಸಮಿತಿ ಮನವಿ ಮಾಡಿದೆ. ಇಂದಿನ ಪತ್ರಿಕಾ ಮಾಧ್ಯಮದ ಉದ್ದೇಶ ಏನಂತಂದ್ರೆ, ಬ್ಲಾಕ್ ಮೇಲರ್ ಅಂಬಾಜಿ ಪಿ ಮೇಟಿ ಅವರು ಏನಂದ್ರೆ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿ ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ನಡೀತಕ್ಕಂಥ ಮತ್ತು ಗಣ್ಯ ವ್ಯಕ್ತಿಗಳಿಗೆ ಏನಂದ್ರೆ ಹೆಸರಿನ ಮೇಲೆ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಬ್ಲಾಕ್ ಮೇಲರ್ ಅಂಬಾಜಿ ಮೇಟಿ ಅವರು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರೆ, ಮಾನ್ಯ ಜಿಲ್ಲಾಡಳಿತಕ್ಕೆ ನಾವು ಆಗ್ರಹ ಮಾಡುವುದೇನೆಂದರೆ, ದಲಿತ ಮಾದಿಗ ಸಮನ್ವಯದಿಂದ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಂಬಾಜಿ ಮೇಟಿ ಎಂಬ ವ್ಯಕ್ತಿಯು ವಿಜಯಲಕ್ಷ್ಮಿ ವೃದ್ಧಾಶ್ರಮಕ್ಕೆ ಸಂಬಂಧಿಸಿದಂತೆ ಸಂಸ್ಥೆ ಹೆಸರಿನ ಮೇಲೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ 30 ಲಕ್ಷ ರೂಪಾಯಿ ಏನಂದ್ರೆ ದುರುಪಯೋಗನ ಮಾಡಿದ್ದಾರೆ ಅಂತ ಲಿಂಗರಾಜ್ ತಾರ್ಫೈಲ್ ಹಾಗೂ ಅವರ ಕುಟುಂಬದ ಮೇಲೆ ಇಲ್ಲ ಸಲ್ಲದರ ಆರೋಪ ಮಾಡಿರುವುದು ನಿಜವಾಗಲೂ ಕೂಡ ಇದು ಸುಳ್ಳು ಸೃಷ್ಟಿ ಮಾಡಿರ್ತಕ್ಕಂಥ ದಾಖಲೆಗಳು, ಸುಳ್ಳು ಆರೋಪ ಅಂತಕ್ಕಂಥದ್ದು ನಮ್ಮ ದಲಿತ ಮಾದಿಗ ಸಮನ್ವಯ ಸಮಿತಿಯಿಂದ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಈ ನಿಟ್ಟಿನಲ್ಲಿ ನಾವು 1 by 1 ನಿಮಗೆ ಏನಂತಂದ್ರೆ ಒಂದು ಉದಾಹರಣಾತ್ಮಕವಾಗಿ ಮತ್ತು ಸಾಕ್ಷಿಯೊಂದಿಗೆ ಪ್ರೊಡ್ಯೂಸ್ ಮಾಡುವುದೇನೆಂದರೆ, ವಿಜಯಲಕ್ಷ್ಮಿ ಗ್ರಾಮೀಣಾಭಿವೃದ್ಧಿ ಸ್ವಸಹಾಯ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವ ವೃದ್ಧಾಶ್ರಮ ಸಂಬಂಧಪಟ್ಟಂತೆ ಸಂಸ್ಥೆ ಹೆಸರಿನ ಮೇಲೆ ನಕಲಿ ದಾಖಲೆಯನ್ನು ಸುಲಿಸಿ 30 ಲಕ್ಷ ಏನಂದ್ರೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಲಿಂಗರಾಜ್ ತಾರ್ಫೇಲ್ ಅವರು ಕುಟುಂಬದ ಮೇಲೆ ದಾಖಲೆ ಇಲ್ಲದೆ ದೂರುಗಳನ್ನ ಆರೋಪಗಳನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರಾತ್ರೋರಾತ್ರಿ ಏನಂದ್ರೆ ಭೇಟಿ ಕೊಟ್ಟು ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನಿವೆ. ಅದು ನಿಜವಾಗ್ಲೂ ಕೂಡ ಇಲ್ಲಿ ದಾಖಲಾತಿಗಳನ್ನ ಸಾಕ್ಷಿ ಜೊತೆಗೆ ನಾನು ಸೃಷ್ಟಿಯನ್ನ ಮಾಡ್ತಾ ಇದ್ದೀನಿ ಮತ್ತು ಸಾಕ್ಷಿ ಜೊತೆಗೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಒಂದು ಜಿರಾಕ್ಸ್ ಪ್ರತಿಗಳನ್ನ ತಮ್ಮ ಮಾಧ್ಯಮ ಮಿತ್ರದವರಿಗೂ ಕೂಡ ನಾನು ತಮ್ಮ ಗಮನಕ್ಕೆ ತಂದು ಒಂದು ಪ್ರತಿಯನ್ನ ಕೂಡ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅವರು ಮೇಟಿ ಅವರು ಮಾಡಿರ್ತಕ್ಕಂಥ ಆರೋಪ ಇದು ಸತ್ಯಕ್ಕೆ ದೂರವಾಗಿದ್ದು, ಅಧಿಕಾರಿಗಳು 24 ಗಂಟೆ ಕೂಡ ಅವರು ಕೊಟ್ಟಿರ್ತಕ್ಕಂಥ ಆರೋಪದ ಮೇಲೆ ಪ್ರತ್ಯಕ್ಷವಾಗಿ ಭೇಟಿಯಾಗಿ ಕೊಟ್ಟು ಅವರೇ ಪರಿಶೀಲಿಸಿರ್ತಕ್ಕಂಥ ವರದಿಯನ್ನ ಕೂಡ ಇಲ್ಲಿ ನಾವು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೂ ಕೂಡ ಒಂದು ತರ್ತಾ ಇದ್ದೇವೆ. ಯಾಕಂದ್ರೆ ಇಂಥ ಸುಳ್ಳು ದಾಖಲಾತಿಯನ್ನ ಸೃಷ್ಟಿ ಮಾಡಿ ಮೇಟಿ ಅವರು ಲಿಂಗರಾಜ್ ತಾರ್ಫೇಲ್ ಅಣ್ಣಾಜಿ ಅವರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ, ವೃದ್ಧಾಶ್ರಮದ ಮೇಲೆ ಅಲ್ಲ, ಇಡೀ ಏನಂದ್ರೆ ಯಾರು ನಿಷ್ಠಾವಂತರಾಗಿ ಪ್ರಾಮಾಣಿಕತೆಯಿಂದ ಕೆಲಸವನ್ನು ನಿರ್ವಹಿಸ್ತಾರೆ ಅಂತ ಅಧಿಕಾರಿಗಳ ವಿರುದ್ಧ ಕೂಡ ಅವರು ಲಂಚ ಕೇಳಿ ಏನಂದ್ರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ಖಂಡನೀಯವಾದದ್ದು. ಅದಲ್ಲದೆ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮತ್ತು ಸಾದಿಕ್ ಹುಸೇನ್ ಎಂಬ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಸಾದಿಕ್ ಹುಸೇನ್ ಎಂಬ ಅಧಿಕಾರಿ ಸಾದಿಕ್ ಹುಸೇನ್ ಎಂಬ ಮಹಿಳಾ ಮಕ್ಕಳ ಕಲ್ಯಾಣ ಉಪನಿರ್ದೇಶಕರ ಮೇಲೆ ಮತ್ತು ಅದಲ್ಲದೆ ಇನ್ನು ಅನೇಕ ಅಧಿಕಾರಿಗಳಿಗೆ ಮತ್ತು ಯಾರು ಇವನ ವರ್ತನೆಗಳಿಗೆ ದುರಾಡಳಿತಕ್ಕೆ ಯಾರು ಬಗ್ಗುದಿಲ್ಲವೋ ಅವರ ಮೇಲೆ ಸುಳ್ಳು ದಾಖಲಾತಿಯನ್ನ ಸೃಷ್ಟಿ ಮಾಡಿ ಬರೀ ಲಂಚ ಕೇಳೋದು, ಅವ್ರ ಮೇಲೆ ಆರೋಪ ಮಾಡೋದು, ಇಲ್ಲಾಂದ್ರೆ ಅವ್ರ ಅಟ್ರಾಸಿಟಿ ಕೇಸ್ ಆಗ್ತಿದೆ ಅಂತಕ್ಕಂಥದ್ದು, ಇಂಥವೇ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಬ್ಲಾಕ್ ಮೇಲರ್ ಅಂಬಾಜಿ ಪಿ ಮೇಟಿ ಅವರು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಖಂಡನೀಯವಾದದ್ದು. ಇದು ನಾವು ದಲಿತ ಮಾದಿಗ ಸಮನ್ವಯ ಸಮಿತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂದ್ರೆ ನಮ್ಮ ಲಿಂಗರಾಜ್ ತಾರ್ಫೇಲ್ ಅಣ್ಣಾಜಿ ಅವರು ಒಬ್ಬ ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಬಡವರಿಗಾಗಿ, ದೀನ ದಲಿತರಿಗಾಗಿ, ಹಿಂದುಳಿದವರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಅನೇಕ ಯೋಜನೆಗಳನ್ನ, ಅನೇಕ ವೃದ್ಧಾಶ್ರಮಗಳನ್ನ ಅವರು ತೆಗೆದುಕೊಂಡು ದಲಿತರಿಗಾಗಿ ಹಗಲು ಇರುಳು ಅನ್ನೋದೇ ದುಡಿತಾ ಇದ್ದಾರೆ. ಇಂಥವರ ಮೇಲೆ ಆರೋಪ ಮಾಡೋದು ನಿಜವಾಗಲೂ ಕೂಡ ತಪ್ಪು ಮತ್ತು ಈ ಆರೋಪ ನಾವು ಅಲ್ಲಗಳಿದ್ದೇವೆ. ಮೇಟಿ ಅವರೇ, ನಿಜವಾಗ್ಲೂ ಕೂಡ ನೀವೊಬ್ಬ ನಿಷ್ಠಾವಂತ ಸಮಾಜ ಸೇವಕರಾಗಿದ್ದರೆ
ನಾವು ಚಾಲೆಂಜ್ ಮಾಡ್ತಾ ಇದ್ದೇವೆ ನಿಮಗೆ. ದಲಿತ ಮಾದಿಗ ಸಮನ್ವಯ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ಜಿಲ್ಲಾ ಕಲಬುರಗಿ ಜಿಲ್ಲೆ ಎಲ್ಲಾ ತಾಲೂಕಾ ಮತ್ತು ಜಿಲ್ಲಾ ಹಳ್ಳಿಗಳಿಂದ ನಾವು ಲಿಂಗರಾಜ್ ಸಾರ್ಪಲ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಕೂಡ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲು ನಾವು ಇಂದು ಹಿಂಜರಿಯತಕ್ಕಂಥ ಮಾತನ್ನ ಮಾಧ್ಯಮ ಮುಖಾಂತರ ನಾವು ತಿಳಿಪಡಿಸ್ತಾ ಇದ್ದೀವಿ. ಯಾಕಂದ್ರೆ ಅವರು ನಿಷ್ಠಾವಂತ, ಪ್ರಾಮಾಣಿಕ ಮತ್ತು ಒಬ್ಬ ಸಮಾಜ ಸೇವಕರಾಗಿ ಲಿಂಗರಾಜ್ ಅಣ್ಣವರು ಒಳ್ಳೆಯ ಹೆಸರನ್ನು ತರ್ತಾ ಇದ್ದಾರೆ. ಅವರು ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಆ ಒಂದು ಹೊಟ್ಟೆ ಕಿಚ್ಚಿನಿಂದ ನೀವೇನಂದ್ರೆ ಇವತ್ತಿನ ದಿವಸ ಅವರಿಗೆ ತೇಜೋವಧಾನ ಮಾಡ್ತಕ್ಕಂಥದ್ದು ಮತ್ತು ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅದನ್ನ ಬಿಟ್ಟು ನೀವು ಸಮಾಜ ಸುಧಾರಣೆ ಮಾಡ್ರಿ. ಅದನ್ನು ಬಿಟ್ಟು ನೀವೇನಂದ್ರೆ ಇಲ್ಲ ಸಲ್ಲದ ಆರೋಪಗಳನ್ನ, ಇಲ್ಲ ಸಲ್ಲದ ಸೃಷ್ಟಿ ದಾಖಲೆಗಳನ್ನ ಮಾಡಿ ಒಬ್ಬ ನಾಯಕರಿಗೆ ನೀವು ಮೋಸ ಮಾಡೋದು ತಪ್ಪು. ಒಂದ್ ವೇಳೆ ಇದೇ ತರ ಮುಂದುವರೆದರೆ ನಾವು ಕಾನೂನು ವಿರುದ್ಧ ಮತ್ತು ತಮ್ಮ ವಿರುದ್ಧ ಇಡೀ ಜಿಲ್ಲಾದ್ಯಂತ ಹೋರಾಟ ಮಾಡಲಿಕ್ಕೆ ನಾವು ದಲಿತ ಮಾದಿಗ ಸಮನ್ವಯ ಸಮಿತಿ ಸದಾ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್.